ಕನ್ನಡದ ಸ್ಟಾರ್ ಡೈರೆಕ್ಟರ್ ಪವನ್ ಒಡೆಯರ್ ಅವರ ಮೂವಿ ಬಜೆಟ್ ಮತ್ತು ಕನೆಕ್ಷನ್ ನೋಡೋಣ. 2012ರಲ್ಲಿ ತೆರೆ ಕಂಡ ಗೋವಿಂದಾಯ ನಮಃ ಕೋಮಲ್ ಕುಮಾರ್ ಮತ್ತು ಪರುಲ್ ಯಾದವ್ ನಟಿಸಿರುವ ಈ ಚಿತ್ರ, ಇದರ ಬಜೆಟು 2.5 ಕೋಟಿ. ಇದು ಕನೆಕ್ಷನ್ ಮಾಡಿದ್ದು 10 ಕೋಟಿ. ಸಿನಿಮಾ ಮಾತ್ರ ಸೂಪರ್ ಹಿಟ್ಟಾಗಿ ಬಂತು. 2013ರಲ್ಲಿ ತೆರೆ ಕಂಡ ಚಿತ್ರ ಗೂಗ್ಲಿ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕೃತಿ ನಟಿಸಿರುವ ಈ ಚಿತ್ರ, ಇದರ ಬಜೆಟ್ ಬಂದುಬಿಟ್ಟು 4 ಕೋಟಿ ಮತ್ತು ಇದು ಕನೆಕ್ಷನ್ ಮಾಡಿದ್ದು 15 ಕೋಟಿ. ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿ ಹೊರಬಂತು. ಮತ್ತೆ 2013ರಲ್ಲಿ ತೆರೆ ಕಂಡ ತೆಲುಗು ಚಿತ್ರ ಪೂಟುಗಾಡು. ಇದರಲ್ಲಿ ಮಂಚು ಮನೋಜ್ ಮತ್ತು ಸಿಮ್ರಾನ್ ಕೌರ್ ನಟಿಸಿರುವಂತಹ ಈ ಚಿತ್ರ ಬಜೆಟ್ 5 ಕೋಟಿಯಲ್ಲಿ ರೆಡಿಯಾಗಿ 16 ಕೋಟಿ ಕನೆಕ್ಷನ್ ಮಾಡಿತ್ತು. ಇದು ತೆಲುಗು ಇಂಡಸ್ಟ್ರಿಯಲ್ಲಿ ಹಿಟ್ ಎನ್ನಿಸಿಕೊಂಡಿತು. ಮತ್ತೆ 2015ರಲ್ಲಿ ತೆರೆ ಕಂಡ ಚಿತ್ರ ರಣವಿಕ್ರಮ. ಇದರಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಮತ್ತು ಆದ್ಯಾ ಶರ್ಮಾ ಅವರು ನಟಿಸಿರುವ ಈ ಚಿತ್ರ, ಇದರ ಬಜೆಟ್ ಬಂದುಬಿಟ್ಟು 15 ಕೋಟಿ. ಇದು ಬಾಕ್ಸ್ ಆಫೀಸ್ ಕೊಳ್ಳಿ ಹೊಡೆದಿದ್ದು 27 ಕೋಟಿ. ಇದು ಸ್ಯಾಂಡಲ್ವುಡ್ನಲ್ಲಿ ಬ್ಲಾಕ್ ಬಾಸ್ಟರ್ ಆಗಿ ಹೊರಬಂತು. 2016ರಲ್ಲಿ ತೆರೆ ಕಂಡ ಚಿತ್ರ ಜೆಸ್ಸಿ. ಇದರಲ್ಲಿ ಧನಂಜಯ ಮತ್ತು ಪರುಲ್ ಯಾದವ್ ನಟಿಸಿರುವಂಥ ಈ ಚಿತ್ರ 10 ಕೋಟಿಯಲ್ಲಿ ರೆಡಿಯಾಗಿ ಇದು ಕನೆಕ್ಷನ್ 12 ಕೋಟಿಯಲ್ಲಿ ಅಂತೆ ಕಂಡಿತ್ತು. ಇದು ಬಾಕ್ಸ್ ಆಫೀಸ್ನಲ್ಲಿ ಎವರೇಜ್ ಆಗಿ ಹೊರಬಂತು. ಮತ್ತೆ 2016ರಲ್ಲಿ ತೆರೆ ಕಂಡ ಚಿತ್ರ ನಟರಾಜ್ ಸರ್ವೀಸ್. ಇದರಲ್ಲಿ ಶರಣ್ ಮತ್ತು ಮಯೂರಿ ನಟಿಸಿದರು. ಈ ಚಿತ್ರ 8 ಕೋಟಿಯಲ್ಲಿ ನಿರ್ಮಾಣವಾಯಿತು ಮತ್ತು ಇದು ಬಾಕ್ಸ್ ಆಫೀಸ್ನಲ್ಲಿ 9 ಕೋಟಿ ಕನೆಕ್ಷನ್ ಮಾಡಿತ್ತು. ಈ ಮೂವಿ ಒಂದು ಎವರೇಜ್ ಅನಿಸಿಕೊಂಡಿತ್ತು. 2019ರಲ್ಲಿ ತೆರೆ ಕಂಡ ಚಿತ್ರ ನಟ ಸಾರ್ವಭೌಮ. ಇದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ರಚಿತಾ ರಾಮ್ ನಟಿಸಿರುವ ಈ ಚಿತ್ರ, ಇದು ಬಜೆಟ್ ಬಂದುಬಿಟ್ಟು 25 ಕೋಟಿ. ಇದು ಕನೆಕ್ಷನ್ ಮಾಡಿದ್ದು 42 ಕೋಟಿ. ಈ ಮೂವಿ ಇಂಡಸ್ಟ್ರಿಯಲ್ಲಿ ಸೂಪರ್ ಹಿಟ್ ಆಗಿ ಹೊರಬಂತು. ಮತ್ತೆ 2022ರಲ್ಲಿ ತೆರೆ ಕಂಡ ಚಿತ್ರ ರೆಮೋ. ಇದರಲ್ಲಿ ಇಶಾನ್ ಮತ್ತು ಆಶಿಕಾ ರಂಗನಾಥ್ ನಟಿಸಿರುವಂಥ ಈ ಚಿತ್ರ 10 ಕೋಟಿ ಬಜೆಟ್ನಲ್ಲಿ ರೆಡಿಯಾಯಿತು. ಇದು ಕನೆಕ್ಷನ್ 15 ಕೋಟಿ ಮಾಡಿತ್ತು. ಇದು ಇಂಡಸ್ಟ್ರಿಯಲ್ಲಿ ಹಿಟ್ ಸಿನಿಮಾ ಎನಿಸಿಕೊಂಡಿತ್ತು.